ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಇನ್ಸ್ಟೆಂಟಾಗಿ ಅಥವಾ ಪ್ರೀಮಿಕ್ಸ್ ಮಾಡ್ಕೊಳ್ಳೋಣ ಗೊಜ್ಜು ಅವಲಕ್ಕಿದು. ತುಂಬ ರುಚಿಯಾಗಿರುತ್ತೆ ಇದು. ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದರಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಡ್ರೈ ಆಗಲಿ. ಡ್ರೈ ಆದಮೇಲೆ ಮಿಕ್ಸಿ ಜಾರಿಗೆ ಅದನ್ನು ಹಾಕ್ಕೊಂಡು ತನಿಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಂಡು ಎರಡೂ ಮಿಕ್ಸಿಲಿ ಒಂದು ರೌಂಡ್ ಚರ್ನ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅದನ್ನ ಎತ್ತಿಟ್ಕೊಂಡು ಇವಾಗ ಅದೇ ಮಿಕ್ಸಿಗೆ 2 ಕಪ್ಪಷ್ಟು ನಾನು ಗಟ್ಟಿ ಅವಲಕ್ಕಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಪ್ಯಾನ್ಗೆ 2 ಸ್ಪೂನಷ್ಟು ಆಯಿಲ್ ಹಾಕಿ ಕಡಲೆ ಬೀಜನ ಹುರ್ಕೊಳ್ಳೋಣ. ಸೈಡ್ಗೆ ಇಟ್ಕೊಳ್ಳಿ ಸ್ವಲ್ಪ. ಆಮೇಲೆ ಒಂದು ಒಣಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು ಇದನ್ನು ಒಗ್ಗರಣೆ ಕೊಟ್ಕೊಳ್ಳೋಣ. ಇವಾಗ ಇದೆಲ್ಲ ಹುರಿದು ಚೆನ್ನಾಗಿ ಪಟಪಟ ಅನ್ನುವಾಗ ಇಂಗನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಂಗಿನ ಪರಿಮಳನೇ ಇದಕ್ಕೆ ಮೇನು. ಮತ್ತು ಸ್ವಲ್ಪ ಅರಿಶಿನ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡು ಇವಾಗ ಒಣಕಾಯಿ ತುರಿ ಅಂದರೆ ಕಾಯಿ ತುರಿನ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಇದ್ದರೂ ಆಯಿತು, ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಹಾಕ್ಕೊಳ್ಳಿ. ಹಸಿಕಾಯಿ ಆದರೆ ಇಡೋಕ್ಕಾಗಲ್ಲ ಭಾಳ ದಿನ, ಅದಕ್ಕೆ ಮತ್ತೊಮ್ಮೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವಾಗ 3 ಸ್ಪೂನಷ್ಟು ರಸಮ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಖಾರಕ್ಕೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ, ಹುಳಿ, ಸಿಹಿ ಮತ್ತು ಖಾರ. ಇದಿಷ್ಟನ್ನು ಹಾಕಿ ಕಲಿಸ್ಕೊಂಡ್ಮೇಲೆ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಬಿಟ್ಕೊಂಡಿರುವಂತಹ ಗಟ್ಟಿ ಅವಲಕ್ಕಿ ಪುಡಿನ ಇದಕ್ಕೆ ಹಾಕ್ಕೊಂಬಿಡೋಣ. ಯಾಕಂದರೆ ಇದು ನಾವು ಪ್ರಿಸರ್ವ್ ಮಾಡ್ತೀವಲ್ವ, ಸೊ ಹಾಗಾಗಿ ಸ್ವಲ್ಪ ಬಿಸಿ ಆದರೆ ಬೆಟರ್. ಇದು ಎಣ್ಣೆಲೆ ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇನ್ನೊಮ್ಮೆ ಬೇರೆ ಪಾತ್ರೆಗೆ ಸ್ವಲ್ಪ ಬಗ್ಗಿಸ್ಕೊಳ್ಳಿ ಮತ್ತು ಎಲ್ಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ. ನೋಡಿ, ಇವಾಗ ಪ್ರೀಮಿಕ್ಸ್ ಗೊಜ್ಜು ಅವಲಕ್ಕಿ ರೆಡಿಯಾಗಿದೆ. ಇದನ್ನು ಒಂದು 2 ಸ್ಪೂನಷ್ಟು ಒಂದು ಬೌಲಿಗೆ ಹಾಕಿಬಿಟ್ಟು 1 ಕಪ್ಪಷ್ಟು ನೀರನ್ನ ಹಾಕಿ ಒಂದು 10 ನಿಮಿಷ ಮುಚ್ಚಿಟ್ಬಿಡಿ. ಚೆನ್ನಾಗಿ ನೆಂದು ಅದು ಡಬ್ಬಲ್ ಆಗಿ ಹೋಗುತ್ತೆ, ಉಬ್ಬಿಬಿಟ್ಟು. ಅವಲಕ್ಕಿ ಅಲ್ವಾ, ಸೊ ಅದು ಕೂಡ ಇಲ್ಲಿದೆ ನೋಡಿ. ಹೀಗಾಗುತ್ತೆ ಗೊಜ್ಜು ಅವಲಕ್ಕಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.